ಬಿಗ್ ಬಾಸ್ ಕನ್ನಡ ಮನೆಯಲ್ಲಿ ಮತ್ತೆ ಭಾವನೆಗಳ ಸಿಡಿಲು ಬೆಳೆದಿದೆ. ಅಶ್ವಿನಿ ದ್ವೇಷದ ಜ್ವಲಿ ಹುರಿದಿದೆ. ಹೌದು, ಕುಟುಂಬದ ಪತ್ರಗಳ ಟಾಸ್ಕ್ ಅಂತ ಕೇಳಿದ ಕ್ಷಣದಲ್ಲಿ ಮನೆಯಲ್ಲಿ ನಗು, ಹಾಸ್ಯ, ನಿರೀಕ್ಷೆ ತುಂಬಿತ್ತು. ಆದರೆ ಆ ಪತ್ರಗಳ ಜೊತೆಗೆ ಬಂದಿದ್ದು ಕಣ್ಣೀರು, ನೋವು ಮತ್ತು ದ್ವೇಷದ ಕಹಿ. ರಕ್ಷಿತಾ ಅವರ ನಿರಾಳ ಮುಖದ ಹಿಂದೆ ಅಡಗಿದ್ದ ಕಣ್ಣೀರಿನ ಕತೆ ಇಂದು ಎಲ್ಲರ ಮನಸ್ಸು ನಡಗಿಸಿತು ನೋಡಿ. ಅಶ್ವಿನಿ ಅವರು ಮಾತು, ವರ್ತನೆ ಮತ್ತು ಮನೆಯಲ್ಲಿ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ರಕ್ಷಿತಾ ಅವರ ಸಹನೆ ಆ ಬೆಂಕಿಯನ್ನ ಶಾಂತಗೊಳಿಸಲು ಪ್ರಯತ್ನಿಸದಂತಾಯಿತು. ಆದರೆ ಫಲವೇನು? ಒಂದು ಪತ್ರ ಕಳೆದು, ಒಂದು ಹೃದಯ ಮುರಿದು, ಒಂದು ಸತ್ಯ ಮತ್ತೆ ಪ್ರಶ್ನೆಗೆ ಒಳಗಾಗಿತ್ತು. ಇನ್ನು ಇದು ಕೇವಲ ಟಾಸ್ಕ್ ಅಲ್ಲ, ಇದು ಮನಸ್ಸುಗಳ ಮಧ್ಯೆ ನಡೆಯುತ್ತಿರುವ ಮೌನದ ಯುದ್ಧ. ಇಂದು ರಕ್ಷಿತಾ ಅವರ ಕಣ್ಣೀರಿನ ಹಿಂದಿನ ನಿಜವಾದ ಕತೆ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ ಬಾಸ್. ನಮಸ್ಕಾರ ಬಾಸು, ನೀವು ನೋಡ್ತಾ ಇದ್ರ ಕ್ಯಾಪ್ಟನ್ ಕರ್ನಾಟಕ ಚಾನಲ್. ನಾನು ವೈಭವ್ ವೇದಾಂತ್. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಮನೆಯವರ ಪತ್ರಗಳು ಪಡೆಯುವ ಟಾಸ್ ಜೊತೆ ಎಲ್ಲರ ವ್ಯಕ್ತಿತ್ವ ಬಂಡವಾಳದ ಹೊರಗೆ ಬೀಳುತ್ತಿದೆ. ಇಂದು ಬಿಗ್ ಬಾಸ್ ರಕ್ಷಿತಾ ಮತ್ತೆ ರಾಶಿಕಾ ಅವರಲ್ಲಿ ಯಾರಿಗೆ ಮನೆಯಲ್ಲಿ ಪತ್ರ ಸಿಗಬೇಕು ಎಂದು ಮನೆಯಲ್ಲಿ ಒಮ್ಮತದ ನಿರ್ಧರಿಸಿ ಹೇಳಬೇಕು ಎಂದು ಹೇಳುತ್ತಾರೆ. ಮನೆಯವರ ನಿರ್ಧಾರ ಹೇಗಿದೆ ಎಂದರೆ ದ್ವೇಷದ ಹುರಿಯುವ ಜ್ವಾಲೆಯಂತಿದೆ. ರಕ್ಷಿತಾಗೆ ಸಪೋರ್ಟ್ ಮಾಡುವ ಹಲವಾರು ಮಂದಿ ಇದ್ದಾರೆ. ರಾಶಿಕಾಗೆ ಅಶ್ವಿನಿ ಗ್ಯಾಂಗ್ ಸಪೋರ್ಟ್ ಮಾಡ್ತಿದೆ. ಇನ್ನು ರಘು ಅವರು ಹೇಳ್ತಾರೆ ರಾಶಿಕಾಗಿಂತ ಮೋಸ್ಟ್ ಡಿಸರ್ವಿಂಗ್ ರಕ್ಷಿತಾಗೆ ಲೆಟರ್ ಬೇಕು ಅನಿಸ್ತಿದೆ ಅಂತ. ಇನ್ನು ಅಶ್ವಿನಿ ಹೇಳುತ್ತಾಳೆ ಈ ಮನೆಯಲ್ಲಿ ಮನಸ್ಥಿತಿಗಳು, ಮನಸ್ಸುಗಳು ಹಾಳಾಗುವುದಕ್ಕೆ ಮೂಲ ಕಾರಣ ರಕ್ಷಿತಾ ಎಂದು. ಯಾರು ಯಾವ ಬಾಯಲ್ಲಿ ಎಂಥ ಪದಗಳು ಬರ್ತಿದೆ ನೋಡಿ. ಅಶ್ವಿನಿಯವರ ಮಾತಿಗೆ ಬಗ್ಗಿಲ್ಲ ಅಂತ ಹೇಳಿ ಇನ್ನೊಬ್ಬರನ್ನ ಹೇಗೆ ಬೇಕಾದರೂ ತುಳಿದು ಬಿಸಾಕ್ತಿದ್ದಾರೆ ಅಶ್ವಿನಿಯವರು. ನಿಜ ಹೇಳಬೇಕು ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮನಸ್ಥಿತಿ, ಮನಸ್ಸುಗಳು, ಜಗಳಗಳು ಶುರು ಮಾಡಿ ಹಾಳು ಮಾಡುತ್ತಿರುವುದು ಅಶ್ವಿನಿಯವರೇ. ಈ ಅಶ್ವಿನಿಯವರ ಮಾತು ಇಷ್ಟೆಲ್ಲ ಕೇಳ್ತಾ ಇದ್ರೆ ನಿಜಕ್ಕೂ ಯಾರಿಗಾದ್ರೂ ಕೋಪ ಬರುತ್ತೆ. ಸುದೀಪ್ ಸರ್ ಅಷ್ಟೆಲ್ಲ ಬುದ್ಧಿ ಹೇಳಿದ್ರು, ಅವರು ಹೇಳಿರೋದು ಸುಳ್ಳು ಎಂದು ಎಲ್ಲರಿಗೂ ಗೊತ್ತಾಗಿದ್ರು, ಆದ್ರೂ ಇವರು ಕಚ್ಚಡ ಬುದ್ಧಿನ ಬಿಡ್ತಿಲ್ಲ ಯಾಕೆ? ಇನ್ನು ಅವರು ಹೋರಾಟಗಾರ್ತಿ ಅಂತಾರೆ. ಹೋರಾಟಗಾರ್ತಿಯಾಗಿ ಒಬ್ಬರಿಗೆ ಅನ್ಯಾಯ ಮಾಡಕ್ಕೆ ಹೇಗೆ ಮನಸ್ಸು ಬರುತ್ತೆ ಹೇಳಿ? ನಿಜ, ಇದು ಭಾರಿ ಅನ್ಯಾಯ ಅಶ್ವಿನಿ ಅವರು ರಕ್ಷಿತೆಗೆ ಮಾಡ್ತಾ ಇರೋದು. ಇನ್ನು ಜಾನ್ವಿ ಅವರು ಹೇಳ್ತಿದ್ದಾರೆ ಮನೆಯವರು ಒಮ್ಮತ ಬರಲಿಲ್ಲ ಅಂದ್ರೆ ಇಬ್ಬರಿಗೂ ಲೆಟರ್ ಸಿಗಲ್ಲ ಅಂತ. ಏನ್ ಮಾಡೋಣ ಅದಕ್ಕೆ ಅಂತ ಅಶ್ವಿನಿ ಅವರು ಸರಾಸರಿಯಾಗಿ ಹೇಳ್ತಿದ್ದಾರೆ. ಕಿಂತಿಚ್ಚು ಮನೋಭಾವನೆ ಇಲ್ಲ ಅವರಿಗೆ. ಇನ್ನು ಅಶ್ವಿನಿ ಅವರು ಹೇಳ್ತಿದ್ದಾರೆ ಇವರ ವ್ಯಕ್ತಿತ್ವವನ್ನ ತಿರುಚಿ ಹೇಳ್ತಿದ್ದಾರಂತೆ ರಕ್ಷಿತಾ ಅವರು. ಇನ್ನು ಈ ಮಾತಿಗೆ ಪ್ರೇಕ್ಷಕರು ಹೇಳ್ತಿದ್ದಾರೆ ರಕ್ಷಿತಾ ನಿಮ್ಮ ಮೇಲೆ ಏನಾದ್ರೂ ಆರಿ ಬಂದಿದ್ಲ? ಅವಳ ತಂಟೆಗೆ ಹೋಗಿದ್ದು ನೀವೇ. ಅವಳ ತಂಟೆಗೆ ಹೋಗಿ ಕೊಚ್ಚೆ ಹೆಗರಿಸಿ ಆ ಕೊಚ್ಚೆ ನಿಮ್ಮ ಮೇಲೆ ಬಂದಾಗ ಈಗ ನಿಮ್ಮ ತಪ್ಪನ್ನು ಅವಳ ಮೇಲೆ ಹೊರೋದು ಎಷ್ಟು ಸರಿ ಇದೆ ಎಂದು ಹೇಳ್ತಿದ್ದಾರೆ. ನೀವು ಮಾಡ್ತಾ ಇರೋದು ನಿಜಕ್ಕೂ ತಪ್ಪು. ನಿಮಗೆ ಅನಿಸಬಹುದು ನಾನು ಮಾತಾಡೋದೆಲ್ಲ ಹೊರಗಡೆ ನನ್ನನ್ನು ಒಳ್ಳೆಯವರಾಗಿ ಬಿಂಬಿಸುತ್ತಿದ್ದರೆ ಎಂದು. ಆದರೆ ನಿಮಗೆ ಇನ್ನೆಷ್ಟೇ ಬುದ್ಧಿ ಹೇಳಿದ್ರೂ ನೀವು ಬದಲಾಗಲ್ಲ ಅನಿಸ್ತಿದೆ. ಕರ್ಮವನ್ನು ಮತ್ತೆ ಮತ್ತೆ ಕೇಳಿ ಕೇಳಿ ಪಡೆಯುತ್ತಿದ್ದರ ಅಶ್ವಿನಿಯವರೇ ನೀವು ಎಂದು ಹೇಳುತ್ತಿದ್ದಾರೆ ಪ್ರೇಕ್ಷಕರು. ಇನ್ನು ಮತ್ತೆ ಅಶ್ವಿನಿಯವರು ಹೇಳ್ತಿದ್ದಾರೆ ನನಗೆ ಅವಮಾನ ಆಗಿದ್ದ ಕಾರಣ ಅವಳಾಡಿದ ನಾಟಕದಿಂದ ಎಂದು. ಯಾರು ಯಾರಿಗೆ ಅವಮಾನ ಮಾಡಿದ್ರು, ಯಾರು ನಾಟಕ ಮಾಡ್ತಿದ್ದಾರೆ, ಯಾರ ಬಾಯಲ್ಲಿ ಇಂಥ ಮಾತುಗಳು ಬರ್ತಿದೆ ಗೊತ್ತಾಗ್ತಿಲ್ಲ. ಇನ್ನು ಅಶ್ವಿನಿಯವರು ಹೇಳ್ತಿದ್ದಾರೆ ರಕ್ಷಿತಾಗೆ ಕ್ಷಮೆನೇ ಕೊಡೋದಿಲ್ಲ ನಾನು ಎಂದು. ಇನ್ನು ಅಶ್ವಿನಿಯವರೇ ಕ್ಷಮೆಯನ್ನು ರಕ್ಷಿತಾ ನಿಮಗೆ ಕೊಡಬೇಕಾ ಇಲ್ಲ ನೀವು ಅವರಿಗೆ ಕೊಡಬೇಕಾ ಎಂದು ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ಇನ್ನು ಯಾರೇ ಕ್ಷಮೆ ಕೇಳಿದ್ರು ಇನ್ನು ಜನರಂತೂ ನಿಮ್ಮನ್ನು ಕ್ಷಮಿಸುವುದಿಲ್ಲ ಅನ್ನೋದು ಪಕ್ಕಾ ಆಗ್ತಿದೆ ಅಶ್ವಿನಿಯವರೇ. ಇನ್ನು ಬಾಸ್, ಒಬ್ಬರ ದ್ವೇಷದಿಂದ ಮತ್ತೊಬ್ಬರ ವ್ಯಕ್ತಿತ್ವದ ಕಣ್ಣೀರಲ್ಲಿ ಆಟ ಆಡ್ತಿದ್ದಾರೆ, ಅದು ಅಶ್ವಿನಿಯವರು. ಇವರ ದ್ವೇಷದಿಂದ ಇಂದು ರಕ್ಷಿತಾ, ರಾಶಿಕಾ ಇಬ್ಬರಿಗೂ ಲೆಟರ್ ಇಲ್ಲದೆ ಆಗಿದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇಂದಿನ ದಿನ ಸಂಪೂರ್ಣ ಭಾವನಾತ್ಮಕವಾಗಿತ್ತು. ರಕ್ಷಿತಾ ಅವರ ಕಣ್ಣೀರು, ಅವರ ಹೃದಯದ ನೋವು ಎಲ್ಲರಿಗೂ ತಾಕದಂತಾಯಿತು. ಪತ್ರ ಸಿಗಬೇಕಾದ ಕ್ಷಣದಲ್ಲಿ ಮನೆಯಲ್ಲಿ ಬಂದ ದ್ವೇಷದ ಗಾಳಿ ಎಲ್ಲವನ್ನೂ ಬದಲಾಯಿಸಿತು ನೋಡಿ. ಅಶ್ವಿನಿ ಅವರ ಕಠಿಣ ನುಡಿಗಳು ಮತ್ತು ಹಠದ ನಿಲುವು ಮನೆಯಲ್ಲಿ ಮತ್ತೆ ಎಬಜನೆ ಬೀಜ ಬಿದ್ದಂತಾಯಿತು. ರಕ್ಷಿತಾ ಎಲ್ಲರ ಮುಂದೆಯೂ ಮಾತನಾಡದೆ ಕಣ್ಣೀರಲ್ಲಿ ನಿಂತಾಗ ಮನೆಯವರು ಯೋಚಿಸಲು ಕೂಡ ತಡೆಯಲಿಲ್ಲ. ಯಾರಾದರೂ ಒಬ್ಬರ ಮನಸ್ಸು ಮುರಿದಾಗ ಅದು ಕೇವಲ ಆಟವಲ್ಲ, ಅದು ಒಬ್ಬರ ಆತ್ಮವನ್ನೇ ಹೊಡೆಸುವ ಕ್ಷಣ. ಅಶ್ವಿನಿ ತಮ್ಮ ಅಹಂಕಾರದ ಆವರಣದಲ್ಲಿ ರಕ್ಷಿತಾ ಅವರ ನೋವನ್ನೇ ಕಾಣದೆ ಹೋದರು. ಅವರು ನನಗೆ ಅವಮಾನ ಆಗಿದೆ ಎಂದಾಗ ನಿಜವಾಗಿ ಯಾರಿಗೆ ಅವಮಾನವಾಗಿತ್ತು ಅನ್ನೋದನ್ನೇ ಅರಿಯಲಿಲ್ಲ. ಇದು ಕೇವಲ ಪತ್ರದ ಪ್ರಶ್ನೆಯಲ್ಲ, ಇದು ನ್ಯಾಯ ಅನ್ಯಾಯದ ಪರೀಕ್ಷೆ. ಇನ್ನು ರಕ್ಷಿತಾಗೆ ಪತ್ರ ಸಿಕ್ಕಿಲ್ಲ, ಆದರೆ ಅವರ ಮೌನ ಎಲ್ಲರ ಕಿವಿಗೂ ಮುಟ್ಟಿತ್ತು. ಅವರ ಕಣ್ಣೀರು ಹೇಳದ ಹಳಲಿನ ಭಾಷೆಯಾಗಿತ್ತು. ರಾಶಿಕಾ ಕೂಡ ತಲೆ ತಗ್ಗಿಸಿ ನಿಂತರು, ಏಕೆಂದರೆ ಅವರಿಗೂ ತಿಳಿದಿತ್ತು ಎಂದಿನ ನಿರ್ಧಾರ ಮನೆಯಲ್ಲಿ ಮಾನವೀಯತೆ ಸೋಲು ಎಂದು. ರಘು ಹೇಳಿದ ಮಾತುಗಳು ಮನಸ್ಸಿಗೆ ತಾಕಿದವು. ಡಿಸರ್ವ್ ಆಗಿರುವುದು ಕೆಲವೊಮ್ಮೆ ಗೆಲ್ಲೋದಿಲ್ಲ, ಆದರೆ ಸತ್ಯವು ಯಾವಾಗಲೂ ಉಳಿಯುತ್ತದೆ. ಈ ಸಾಲು ರಕ್ಷಿತಾ ಅವರ ಸ್ಥಿತಿಗೆ ಸೂಕ್ತವಾಗಿತ್ತು. ಅವರು ಗೆಲ್ಲಲಿಲ್ಲ, ಆದರೆ ಗೌರವ ಕಳೆದುಕೊಂಡಿರಲಿಲ್ಲ. ಅವರ ಸ್ಥೈರ್ಯ ಮತ್ತು ಮೌನವೇ ಅವರ ಉತ್ತರವಾಗಿತ್ತು. ಇನ್ನು ಮನೆಯಲ್ಲಿ ಸಾಂತ್ವನ ನೀಡುವರು ಕೆಲವರಿದ್ದರು, ಹೆಚ್ಚಿನವರು ಮೌನವಾಗಿದ್ದರು. ಆ ಮೌನವೇ ದೊಡ್ಡ ಪ್ರಶ್ನೆ. ದ್ವೇಷವೇ ಗೆಲ್ಲಬೇಕಾ, ಸಹಾನುಭೂತಿಯೇ ಸೋಲಬೇಕಾ? ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತಿರುವ ಆಟ ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ, ಅದು ಮಾನವ ಸ್ವಭಾವದ ನಗ್ನ ಚಿತ್ರಣ. ಅಶ್ವಿನಿ ತಮ್ಮ ದ್ವೇಷದ ಬಲದಿಂದ ಇಂದು ಇಬ್ಬರ ಕಣ್ಣೀರಿಗೆ ಕಾರಣರಾದರು. ಕರ್ಮದ ಚಕ್ರ ನಿಧಾನವಾಗಿ ತಿರುಗುತ್ತದೆ, ಆದರೆ ತಿರುಗಿದಾಗ ಅದು ಯಾರು ತಪ್ಪು ಮಾಡಿದ್ರು ಎಂಬುದೆಲ್ಲ ತೋರಿಸುತ್ತದೆ. ರಕ್ಷಿತಾ ಅವರ ಕಣ್ಣೀರು ಇಂದು ಅಶ್ವಿನಿ ಪ್ರತಿಬಿಂಬ ದ್ವೇಷದ ಬೆಂಕಿಯಲ್ಲಿ ಬಾಳಿದವರು ಕೊನೆಯಲ್ಲಿ ಬೂದಿಯಲ್ಲಿ ಮುಳ್ಳಾಗುತ್ತಾರೆ.
ಇಂದು ಪತ್ರ ಸಿಕ್ಕಿಲ್ಲ, ಆದರೆ ಸತ್ಯ ಬರೆದಿದೆ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿಯ ಗೆಲುವು ತಾತ್ಕಾಲಿಕ, ರಕ್ಷಿತಾ ಅವರ ಮೌನ ಶಾಶ್ವತ ಎಂದು. ಇನ್ನು ಕಣ್ಣೀರಿಂದ ಆರಂಭವಾದ ದಿನ ನಿಜವಾದ ಬಲ ಯಾವುದು ಎಂಬ ಪಾಠವನ್ನ ಎಲ್ಲರಿಗೂ ಕಲಿಸುತ್ತದೆ. ದ್ವೇಷವು ಗೆಲ್ಲಬಹುದು, ಆದರೆ ಮಾನವೀಯತೆ ಎಂದಿಗೂ ಸೋಲುವುದಿಲ್ಲ. ಇನ್ನು ಬಾಸ್, ಇಂದಿನ ಘಟನೆ ಸ್ಪಷ್ಟವಾಗಿತ್ತು. ಬಿಗ್ ಬಾಸ್ ಮನೆ ಕೇವಲ ಆಟದ ವೇದಿಕೆಯಲ್ಲ, ಅದು ನಿಜವಾದ ಭಾವನೆಗಳು, ಮಾನವೀಯತೆ ಮತ್ತು ಮನಸ್ಸಿನ ಪರೀಕ್ಷೆಯ ಸ್ಥಳ. ಅಶ್ವಿನಿ ಅವರ ದ್ವೇಷದ ಮಾತುಗಳು ಕ್ಷಣಿಕವಾಗಿ ಗೆದ್ದಂತಾದರೂ ಜನಮನದಲ್ಲಿ ಕಣ್ಣೀರು ತರಿಸಿದ್ದು ರಕ್ಷಿತಾ ಅವರೇ. ಅವರ ಮೌನವೇ ಅವರ ಉತ್ತರ, ಅವರ ಕಣ್ಣೀರೇ ಅವರ ಸತ್ಯ. ಪತ್ರ ಸಿಗದಿದ್ದರೂ ಜನರ ಹೃದಯದಲ್ಲಿ ಅವರು ಬರೆದಿದ್ದಾರೆ, ನ್ಯಾಯ ತಡವಾಗಬಹುದು, ಆದರೆ ತಪ್ಪು ಗೆಲ್ಲುವುದಿಲ್ಲ ಎಂದು. ಇನ್ನು ಈ ಟಾಸ್ಕ್ ಅಶ್ವಿನಿಯವರ ವ್ಯಕ್ತಿತ್ವದ ಅಂಧಕಾರವನ್ನು, ರಕ್ಷಿತಾ ಅವರ ಮನಸ್ಸಿನ ಶುದ್ಧತೆಯನ್ನು ತೋರಿಸಿತು. ಕೊನೆಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆದ್ದರು ಅನ್ನೋದೇ ಮುಖ್ಯವಲ್ಲ, ಯಾರು ಮನುಷ್ಯತ್ವ ಉಳಿಸಿಕೊಂಡರು ಅನ್ನೋದೇ ಮುಖ್ಯ. ಅಂತೂ ಇಂತೂ ಮನೆಯಲ್ಲಿ ಬರೆದ ಪಾಠ ಒಂದೇ: ದ್ವೇಷದಿಂದ ಗೆಲ್ಲಬಹುದು, ಆದರೆ ಹೃದಯಗಳಿಂದ ಗೆಲ್ಲುವುದು ಕಣ್ಣೀರಿಂದಲೇ ಸಾಧ್ಯ ಎಂದು. ಇನ್ನು ಬಾಸ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಸ್. ಧನ್ಯವಾದಗಳು.